ದೀಪಾವಳಿ ನಂತರ ಸರ್ಕಾರ ಇರೋದಿಲ್ಲ, ಸಿದ್ದರಾಮಯ್ಯ ಇರೋದಿಲ್ಲ. ಸಿ ಟಿ ರವಿಯವರು ಮೊದಲ ಬಿ ಜೆ ಪಿನಲ್ಲಿ ಏನಾಗ್ತಾ ಇದೆ ನೋಡಬೇಕಾಗ್ತದೆ. ಈಗ ಅವರು ನೂತನವಾಗಿ ಮೇಲ್ಮನೆ ಸದಸ್ಯರಾದರು. ಮೇಲ್ಮನೆ ಸದಸ್ಯರಾದಮೇಲೆ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರ ಮೇಲೆ ಒಂದು ಆರೋಪ ಬಂದಿದೆ. ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ, ಗವರ್ನರಿಗೂ ಕಂಪ್ಲೇಂಟ್ ಆಗಿದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ವಿಜಯೇಂದ್ರ ಅವರು ದೀಪಾವಳಿ ಆದಮೇಲೆ ಅವರೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರಾಗಿ. ಯಾರು ಹೇಳ್ತಾ ಇರೋದು? ಬಿ ಜೆ ಪಿಯವ್ರು ಹೇಳ್ತಾ ಇರೋದು, ಕಾಂಗ್ರೆಸ್ನವರಲ್ಲ. ಫಸ್ಟು ಅವ್ರ ಮನೆ ಸುಧಾರಿಸ್ಕೊಳಕ್ಕೆ ಹೇಳಿ. ಇಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಇಂಥದ್ದು 10 ಯುಗಾದಿ ಬಂದೋಗಿದೆ, 10 ದೀಪಾವಳಿ ಬಂದಾಗಿದೆ. ಡಮಾರಾಗಿದ್ದು ನಮ್ದಲ್ಲ, ಅವ್ರ ಪಕ್ಷ. ಜನರೇ ಅವರಿಗೆ ಪಟಾಕಿ ಹಚ್ಚಿ ಕಳಿಸಿದ್ದಾರೆ. ಸರ್, ಸಿ ಎಂ ಸ್ಥಾನದ ವಿಚಾರವಾಗಿ ಚರ್ಚೆಗಳಾಗ್ತಿದೆ. ಕೆಲವರೆಲ್ಲರೂ ಕೂಡ ನಾಯಕರು ಸಿ ಎಂ ಸ್ಥಾನದ ಆಕಾಂಕ್ಷೆಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅವೆಲ್ಲನೂ ಅನಗತ್ಯವಾದಂಥ ಚರ್ಚೆ ಬರೀ ಮಾಧ್ಯಮದಲ್ಲಿ ನಡೀತಾ ಇದೆ. CLP-ನಲ್ಲಿ ನಡೀತಾ ಇಲ್ಲ, ಹೈಕಮಾಂಡಲ್ಲಿ ನಡೀತಾ ಇಲ್ಲ. ಸೊ ಏನಾಗುತ್ತೆ, ಮಾಧ್ಯಮದಲ್ಲಿ ಚರ್ಚೆ ನಡೆಸೋದ್ರಿಂದ ಏನಾದರೂ ಆಗುತ್ತಾ? ಏನೇ ಸಮಸ್ಯೆ ಇದ್ದರೂ, ಸಲಹೆ ಇದ್ರೂ ಹೈಕಮಾಂಡಿಗೆ ಕೊಡಲಿ, ಯಾರು ಬೇಡ ಅಂದಿದ್ದಾರೆ. ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದೇನಾಗ್ತಾ ಇದೆ, ಮೀಡಿಯಾದಲ್ಲಿ ಅದು ಒಂದು ಸೆಂಟೆನ್ಸ್ ತೆಗೆದುಬಿಟ್ಟು ಮಿಕ್ಕಿದ ಸಾಲುಗಳಿಗೆ ಹಾಕ್ತಾ ಇದ್ದಾರೆ ಅಷ್ಟೇ. ಇದು ಚರ್ಚೆ ಬರೇ ಮಾಧ್ಯಮದಲ್ಲಿ ಇರೋದು. CLP-ನಲ್ಲೂ ಇಲ್ಲ, ಹೈಕಮಾಂಡ್ ಮುಂದೆನೂ ಯಾವ ಪ್ರಸ್ತಾವನೆ ಇಲ್ಲ. ಬಟ್ ಬಹಿರಂಗವಾಗಿ ಒಂದು ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸುವಂಥದ್ದು ಪಕ್ಷ ಮತ್ತು ಸರ್ಕಾರಕ್ಕೆ ಒಂದಷ್ಟು ಗೊಂದಲಗಳು ಅಥವಾ ಡ್ಯಾಮೇಜ್ ಆಗುವಂಥದ್ದು ಎಲ್ಲರೂ ಕೂಡ ಹೇಳಿರೋದಿದೆ. ಶಿವಾನಂದ ಪಾಟೀಲ್ ಅವರು ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಬಸವರಾಜ ರಾಯರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಕೂಡ ಹೇಳಿದೇನು, ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಅದು ಫಸ್ಟ್ ಅದೇ ಹೇಳಿಬಿಟ್ಟು ಮುಂದೆ ಹೇಳೋದು, ಅದು ಒಂದು ಬಿಟ್ಟುಬಿಟ್ಟು ಇನ್ನೆಲ್ಲ ಹೇಳ್ತಾರೆ. ಅದು ಬಂದಿರೋದು ಪ್ರಾಬ್ಲಮ್. ಸರ್, ಕೋವಿಡ್ ವಿಚಾರವಾಗಿ ಏನು ಸರ್, ಅದು ಈಗ ರಿಪೋರ್ಟ್ ಎಲ್ಲ ಬಂದಿದೆ ಈಗ. ಸೊ ಅವರು ಇಂಟ್ರಿಮ್ ರಿಪೋರ್ಟ್ ಇದೆ, ಇನ್ನು ನೋಡೋಣ. ಈಗ ಇಂಟ್ರಿಮ್ ರಿಪೋರ್ಟಿಗೆ ಯಾಕೆ BJP ಅವರು ನಾನು ಮಾಡಿಲ್ಲ ಅಂತ ಓಡಾಡ್ತಾ ಇದ್ದಾರೆ? ನಾವು ಯಾರ್ದನ್ನ ಹೆಸರು ಹೇಳಿದ್ವಾ, ಅಥವಾ ಜಸ್ಟಿಸ್ ಕುನ್ನೋ ಅವ್ರು ಏನಾದರೂ ಹೇಳಿದಾರಾ, ಅಥವಾ ವರದಿ ಲೀಕ್ ಆಗಿದೆಯಾ? ವರದಿ ಬರೋದಕ್ಕಿಂತ ಮುಂಚೆನೇ ನಾನು ಮಾಡಿಲ್ಲ, ಇದಕ್ಕೆ ಕಾನೂನು ಹೋರಾಟ ಮಾಡ್ಕೊತೀನಿ, ನಾನು ಇದಕ್ಕೆ ಇಂಜೆಕ್ಷನ್ ತರ್ತೀನಿ, ಅದು ಓಡಾಡ್ತಾ ಇದ್ದಾರಲ್ಲ. ಅಂದರೆ ಯಾಕೆ ಇವರಾಗಲೇ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡಿದ್ರು ಅಂತ ಆಯ್ತಲ್ಲ. ಮತ್ತೆ ಬರಲಿ, ನೋಡೋಣ ರಿಪೋರ್ಟ್ ಏನಿದೆ ನೋಡೋಣ. ಸರ್, PSI ಇದೆಲ್ಲ ಏನಾಯ್ತು ಸರ್ ಅದು ರಿಪೋರ್ಟ್? ಅದನ್ನು SIT ತನಿಖೆ ನಡೀತಾ ಇದೆ ಅಲ್ಲ. ಜಸ್ಟಿಸ್ ವೀರಪ್ಪ ಅವರ ರಿಪೋರ್ಟ್ ಆಧಾರದ ಮೇಲೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕಂದ್ರೆ SIT ಕೊಟ್ಟಿದ್ದೀವಿ, ಅದ್ರದ್ದು ಆಧಾರ ಬರುತ್ತೆ ಅದನ್ನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.